ಈಗ ನನಗೆ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಇದಕ್ಕೇನು ಸಂಬಂಧ ಇದೆ ಅಂತ ನಂದು. ಇದೇನು ಫ್ಯಾಕ್ಟ್ರಿನಾ? ಇಲ್ಲೇನೋ ಬಹಳ ಅನಾರೋಗ್ಯಕರವಾದ ಹೊಗೆ ಸೂಚುವಂತ ಕೆಲಸ ನಡೀತಾ ಇದೆಯಾ? ಅಂತ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ, ಅವುಗಳನ್ನ ಮೊದಲು ಮುಚ್ಚಲಿಕ್ಕಾಗಲಿಲ್ಲ ಇವ್ರಿಗೆ. ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟು. ಇಲ್ಲೇನಿದೆ? ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ನು ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ತಗೋಬೇಕಾ? ಮನೆಯವರು ತಗೋಬೇಕಾ? ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು, ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ. ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಜನ ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ನೆಟ್ಟು ಬೋಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋಲ್ಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗನ್ಸುತ್ತೆ.